ನಮಸ್ಕಾರ ಅಪ್ಡೇಟ್ ಅಲರ್ಟ್ ಕನ್ನಡ ಚಾನೆಲ್ನಲ್ಲಿ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಇಂದು ಗೃಹಲಕ್ಷ್ಮಿ ಯೋಜನೆಯ 19 ಮತ್ತು 20ನೇ ಕಂತಿನ ಮೇಲೆ ಮಹತ್ವದ ಮಾಹಿತಿಯನ್ನು ಕೊಡ್ತೀನಿ. ಕೊನೆವರೆಗೂ ಕೂಡ ನೋಡಿ, ಏಕೆಂದ್ರೆ ನಿಮಗೆ ಬೇಕಾದಂತಹ ಮಾಹಿತಿ ಇಲ್ಲಿದೆ. ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅಂತ ತಿಳ್ಕೊಳ್ಳೋಕೋಸ್ಕರ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಇಂದಿನ ಮುಖ್ಯ ವಿಷಯವೇನೊಂದು ಅಂತ ನಾನು ಹೇಳೋದಾದ್ರೆ, ಗೃಹಲಕ್ಷ್ಮಿ 19ನೇ ಮತ್ತು 20ನೇ ಕಂತುಗಳ ಬಗ್ಗೆ ಹಲವರು ಹೇಳ್ತಿದ್ದಾರೆ, ಅಣ್ಣ 19ನೇ ಕಂತಿನ ಹಣ ಬಂದಿಲ್ಲ, 20ನೇ ಕಂತು ಯಾವಾಗ ಬರುತ್ತೆ ಅಂತ. ನಿಮ್ಮೆಲ್ಲಾ ಪ್ರಶ್ನೆಗಳಿಗೂ ಕೂಡ ಈ ಒಂದು ವಿಡಿಯೋದಲ್ಲಿ ಉತ್ತರವನ್ನ ಕೊಡ್ತಾ ಇದ್ದಾನೆ. ಈ ಒಂದು ವಿಡಿಯೋ ನಿಮಗೆ ಎಷ್ಟೊಂದು ಇಂಪಾರ್ಟೆಂಟ್ ಅಂತಂದ್ರೆ, ನೀವೇ ಹೇಳ್ತೀರಾ ಆಮೇಲೆ ಇಷ್ಟೊಂದು ಇನ್ಫಾರ್ಮೇಶನ್ ನಮಗೆ ಎಲ್ಲೂ ಕೂಡ ಸಿಕ್ಕಿಲ್ಲ, ಥ್ಯಾಂಕ್ ಯು ಅಂತ ನೀವೇ ಕಾಮೆಂಟ್ ಮಾಡ್ತೀರಾ. ಹಾಗಾಗಿ ಈ ಒಂದು ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ. ಹೌದು, ನೀವು ಈ ಒಂದು ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ. ಮೊದಲಿಗೆ 19ನೇ ಕಂತಿನ ಬಗ್ಗೆ ಮಾಹಿತಿ ನೋಡಿ. 19ನೇ ಕಂತಿನ ಹಣದ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾನೆ. ತದನಂತರ 20ನೇ ಕಂತಿನ ಹಣದ ಬಗ್ಗೆ ಮಾಹಿತಿಯನ್ನು ಕೊಡ್ತಾನೆ. ನೋಡಿ, ಮೊದಲಿಗೆ 19ನೇ ಕಂತಿನ ಹಣವನ್ನ ಮೇ ತಿಂಗಳ ಮಧ್ಯದಲ್ಲಿ ಹಂಚಿಕೆಯಾಗಿಸಲು ಸರ್ಕಾರ ಯತ್ನಿಸಿದೆ. ಆದರೆ ಕೆಲ ಜಿಲ್ಲೆಗಳಿಗೆ ಇನ್ನೂ ಕೂಡ ಹಣ ಪಾವತಿಯಾಗಿಲ್ಲ. ಇನ್ನೂ ಬಹಳಷ್ಟು ಜಿಲ್ಲೆಯ ಮಹಿಳೆಯರಿಗೆ ಹಣ ತಲುಪಿಲ್ಲ. ಇಂದು ಸರ್ಕಾರ ತಾಂತ್ರಿಕ ಕಾರಣಗಳಿಂದಾಗಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನೋಡ್ತಾ ಹೋಗೋಣ ಬನ್ನಿ. ನೋಡಿ ವೀಕ್ಷಕರೇ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು, ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಿಲ್ಲ. ನೀವೆಲ್ಲರೂ ಕೂಡ ನಮ್ಮ ನಂಬಿ ಸಬ್ಸ್ಕ್ರೈಬ್ ಆಗಬಹುದು. ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ, ಅದರ ಮೇಲೆ ಪ್ರೆಸ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಬಹುದು. ನೀವು ಸಬ್ಸ್ಕ್ರೈಬ್ ಆದಾಗ ಅಲ್ಲೊಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನ ಆಲ್ ಅಂತ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ನೀವೇನಾದ್ರೂ ಮಹಿಳೆಯರಾಗಿದ್ರಿ ಅಂತಂದ್ರೆ ತಪ್ಪದೆ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ. ಯಾಕಂತಂದ್ರೆ ನಮ್ಮ ಒಂದು ಚಾನಲ್ ಇರೋದೇ ನಿಮಗೋಸ್ಕರ. ನೋಡಿ, ಇದಕ್ಕೆ ಮುಖ್ಯ ಕಾರಣ ಏನಂತ ತಿಳಿಸಿಕೊಡ್ತಾನೆ. ಏನಂತಂದ್ರೆ, ಇವಾಗ ನಿಮಗೆ 19ನೇ ಕಂತಿನ ಹಣ ಬಂದಿಲ್ಲ. ಸೊ ಯಾಕೆ ಬಂದಿಲ್ಲ ಅಂತ ತಿಳಿಸಿಕೊಡ್ತಾನೆ. ನೋಡಿ, ಇಲ್ಲಿ ಬ್ಯಾಂಕ್ ಖಾತೆಯ ಸಮಸ್ಯೆಗಳಾಗಿರ್ತವೆ. ಸೊ ಅದರಲ್ಲಿ ಹಲವಾರು ಸಮಸ್ಯೆಗಳು ಆಗಿರ್ತವೆ. ಮತ್ತು ಎರಡನೆಯದಾಗಿ ಈ KYC ಒಂದು ಮಾಡಿಲ್ಲ, ತುಂಬಾ ಜನ ಮಹಿಳೆಯರು ಮಾಡಿಲ್ಲ. ಅಂತಂದ್ರೆ ಹೊಸದಾಗಿ ರೇಷನ್ ಕಾರ್ಡ್ ಅನ್ನ ಮಾಡಿಸ್ಕೊಂಡ್ಬಿಟ್ಟು ಇಲ್ಲಿ ಹಣವನ್ನ ಪಡಿತಾ ಇದ್ದಂತವರು ಇನ್ನೂ ಕೂಡ ಮಾಡಿಲ್ಲ. ಸೊ ಅಂತವರಿಗೆ ಈ ಹಣ ಇನ್ನೂ ಕೂಡ ಬಂದಿಲ್ಲ. ಮತ್ತು ಆಧಾರ್ ಒಂದು ಬ್ಯಾಂಕ್ ಲಿಂಕ್ ಅನ್ನ ನೀವು ಇನ್ನೂ ಕೂಡ ಮಾಡಿಸಿಲ್ಲ. ಸೊ ಇದು ನಿಮಗೆ ಇನ್ನೂ ಕೂಡ ಬಂದಿಲ್ಲ. ಮತ್ತು PFMS ತಾಂತ್ರಿಕ ದೋಷಗಳು ಅಂತ ಹೇಳ್ತಾರೆ. ಸೊ ಇದಾಗಿರುತ್ತೆ. ಈ ಒಂದು ಕಾರಣ ಇದ್ರೂ ಕೂಡ ನಿಮ್ಮೆಲ್ಲಾ ಮಾಹಿತಿಗಳು ಸರಿಯಾಗಿದ್ರೂ ಕೂಡ ಹಣ ಬರದೇ ಇರೋದಕ್ಕೆ ಈ ಒಂದು ಪ್ರಮುಖ ಕಾರಣವಾಗಿರುತ್ತೆ. ಹಾಗಾದ್ರೆ ನೋಡಿ, ಇಲ್ಲಿ ಮಹಿಳೆಯರೇ, ನೀವು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅನ್ನ ಚೆಕ್ ಮಾಡಿ ಈ KYC ಮಾಡಿಸ್ಕೊಂಡಿದ್ದೀರಾ ಅಂತ ಪರಿಶೀಲಿಸಿ. ಮತ್ತು ನಿಮ್ಮ ಒಂದು ಹೆಸರಿನ ಪೂರ್ತಿ ಓಪನ್ ಆಯ್ತಾ ಅಂತ ನೀವು ನೋಡ್ಕೊಳ್ಬಹುದಾಗಿರುತ್ತೆ. ಮತ್ತು ಇವಾಗ ಇನ್ನೊಂದು ಚಿಕ್ಕ ಮಾಹಿತಿಯನ್ನು ತಿಳಿಸಿಕೊಡ್ತಾನೆ. ನೋಡಿ, ಸೇವಾ ಸಿಂಧು ಪೋರ್ಟಲ್ ಅನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಗೃಹಲಕ್ಷ್ಮಿ ಬಯೋಮೆಟ್ರಿಕ್ ಲಿಂಕ್ ಅನ್ನು ನೀವು ಪರಿಶೀಲನೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬ್ಯಾಂಕ್ ಸ್ಟೇಟಸ್ ಅನ್ನ ಚೆಕ್ ಮಾಡೋದು ಕೂಡ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಗೃಹಲಕ್ಷ್ಮಿ ಬಡ್ತಿ ಲಭ್ಯತೆಯನ್ನು ಪರಿಶೀಲನೆ ಮಾಡ್ಕೊಳ್ಬಹುದಾಗಿರುತ್ತೆ. ಎಲ್ಲ ಮಾಹಿತಿಯನ್ನು ನೀವು ಪಡಿಬಹುದಾಗಿರುತ್ತೆ. ಮತ್ತು ಇನ್ನು 20ನೇ ಒಂದು ಕಂತಿನ ಹಣದ ಬಗ್ಗೆ ಹೇಳೋದಾದ್ರೆ, ಸೊ ಈ ಒಂದು 20ನೇ ಕಂತಿನ ಹಣ ಬಹಳಷ್ಟು ಜನ ಮಹಿಳೆಯರಿಗಂತಲ್ಲ, ಇನ್ನೂ ಕೂಡ ಯಾರಿಗೇನು ಕೂಡ ಈ 20ನೇ ಕಂತಿನ ಹಣ ಬಂದಿಲ್ಲ. ಹಾಗಾಗಿ ಈ ಒಂದು 20ನೇ ಕಂತಿನ ಹಣದ ಬಗ್ಗೆ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬಂದಿದೆ. ಅದೇನಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ವಿಡಿಯೋನ ಕೊನೆವರೆಗೂ ನೋಡಿ, ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ನೋಡಿ, ಇನ್ನು 20ನೇ ಕಂತಿನ ವಿಚಾರಕ್ಕೆ ಬರೋಣ. ಸರ್ಕಾರದ ಪ್ರಮುಖ ಒಂದು ಪ್ರಕಾರದ ಒಂದು ಮಾಹಿತಿ ನೋಡೋದಾದ್ರೆ, 20ನೇ ಕಂತಿನ ಹಣ ಬಿಡುಗಡೆ ಜೂನ್ ತಿಂಗಳ ಒಂದು ಮೊದಲನೆಯ ಒಂದು ಭಾಗದಲ್ಲಿ ಅಥವಾ ಇಲ್ಲಿ ಜೂನ್ ತಿಂಗಳ ಎರಡನೆಯ ಒಂದು ಭಾಗದ ಆರಂಭದಲ್ಲಿ ಬರುವಂತಹ ಸಾಧ್ಯತೆ ಇದೆ. ಆದ್ರೆ ಯಾರು ಈ KYC ಮುಗಿಸಿರೋರು ಇರ್ತಾರೆ, ಅವರ ಒಂದು ಖಾತೆಗೆ ಪಾವತಿ ಆಗುತ್ತೆ ಅಂತ ಅಧಿಕಾರಿಗಳು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹೌದು, ನೀವೆಲ್ಲರೂ ಕೂಡ ಕೇಳ್ತಾ ಇದ್ರಿ ವೀಕ್ಷಕರೇ, ಏನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ ಅಂತ. ಸೊ ನೋಡಿ, ನಿಮ್ಗೆ ಯಾವ ಒಂದು ಕಂತಿನ ಹಣ ಕೊನೆಯದಾಗಿ ಬಂತು ಅಂತ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಮಾಡಿ. ಹೌದು, ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಮಾಡಿ. ಯಾಕಂತಂದ್ರೆ ನಾನು ರಿಸರ್ಚ್ ಮಾಡ್ಲಿಕ್ಕೆ ನನಗೆ ಹೆಲ್ಪ್ ಆಗುತ್ತೆ ನಿಮ್ಮ ಒಂದು ಕಾಮೆಂಟು. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಅನ್ನ ಕೊಡ್ತಾನೆ. ನಿಮ್ಮ ಒಂದು ಕಾಮೆಂಟ್ ಅನ್ನ ನೋಡ್ಬಿಟ್ಟು ನೋಡಿ, ಇಲ್ಲಿ ನೀವು ಹಣ ಪಡೆಯಲು ನಿಮಗೆ ಕೆಲವೊಂದಿಷ್ಟು ಟಿಪ್ಸ್ ಗಳನ್ನ ನಾನು ನಿಮಗೆ ತಿಳಿಸ್ತಾನೆ. ಏನಪ್ಪಾ ಅಂತಂದ್ರೆ, ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಅನ್ನ ಸರಿ ಹೋಗಿದೆಯಾ ಅಂತ ಪರಿಶೀಲಿಸಿ. ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನಿಮ್ಮ ಹೆಸರನ್ನ ಚೆಕ್ ಮಾಡಿ. ಪಾಸ್ಬುಕ್ ನಲ್ಲಿ ಹಣ ಕ್ರೆಡಿಟ್ ಆಗಿದೆಯಾ ಅಂತ ನೋಡಿಕೊಳ್ಳಿ. ಮತ್ತು ಸಮಸ್ಯೆ ಇದ್ರೆ ಗ್ರಾಹಕ ಸೇವಾ ಕೇಂದ್ರಗಳಲ್ಲಿ ಹೇಳಿ. ಹತ್ತಿರದ ಒಂದು ಗ್ರಾಮ ಪಂಚಾಯತ್ ಅಥವಾ ಬ್ಯಾಂಕ್ ಅಲ್ಲಿ ಸಹಾಯವನ್ನ ಪಡೆಯಿರಿ ಅಂತಾನೆ ಇಲ್ಲಿ ಸರ್ಕಾರದಿಂದ ಮಾಹಿತಿಗಳು ಬಂದಿದ್ದಾವೆ. ಇದಷ್ಟೇ ಅಲ್ಲದೆ ಇವತ್ತಿನ ಮಾಹಿತಿ ಈ ನೋಡೋದಾದ್ರೆ, ಟೋಟಲ್ ಆಗಿ ನಿಮ್ಗೆ 19 ಮತ್ತು 20ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೋಡೋದಾದ್ರೆ, ನೋಡಿ 19ನೇ ಕಂತಿನ ಹಣ ಯಾವ ಒಂದು ಮಹಿಳೆಯರಿಗೆ ಬಂದಿದ್ದಿಲ್ಲ, ಆ ಒಂದು 19ನೇ ಕಂತಿನ ಹಣ ಆ ಒಂದು ಮಹಿಳೆಯರಿಗೆ ಇದೇ ತಿಂಗಳ ಒಳಗಾಗಿ ಜಮೆ ಆಗುತ್ತೆ. ಈ ತಿಂಗಳು ಮುಗಿಲಿಕ್ಕೆ ಇನ್ನೇನು ಕೆಲವು ದಿನಗಳಿದಾವೆ. ಈ ತಿಂಗಳು ಮುಗಿದ ನಂತರ ಮುಂದಿನ ತಿಂಗಳ ಪ್ರಾರಂಭದಲ್ಲಿ 20ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ. ಇದು ಸ್ಪಷ್ಟವಾದ ಮಾಹಿತಿ ಆಗಿರುತ್ತೆ. ಹಾಗಾಗಿ ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇರಿ, ಇದರಿಂದ ನಿಮಗೆ ತುಂಬಾನೇ ಉಪಯುಕ್ತವಾಗುತ್ತೆ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ಇವತ್ತಿನ ಮಾಹಿತಿ ನಿಮಗೆ ತುಂಬಾ ಉಪಯುಕ್ತವಾಯಿತಾ ಆದ್ರೆ ಲೈಕ್ ಅನ್ನ ಮಾಡಿ ಮತ್ತು ಕಾಮೆಂಟ್ ನಲ್ಲಿ ಧನ್ಯವಾದಗಳು ಅಂತ ಒಂದು ಚಿಕ್ಕ ಕಾಮೆಂಟ್ ಅನ್ನ ಮಾಡಿ. ಸೊ ಇದರಿಂದ ನಮಗೂ ಕೂಡ ಒಂದು ಮೋಟಿವೇಟ್ ಸಿಗುತ್ತೆ. ಪ್ರತಿಯೊಬ್ಬರು ಕೂಡ ಧನ್ಯವಾದಗಳು, ಥ್ಯಾಂಕ್ ಯು ಅಂತ ಕಾಮೆಂಟ್ ಅನ್ನ ಮಾಡಿ. ಮತ್ತು ತುಂಬಾ ಸಂತೋಷ ಆಗುತ್ತೆ ನಿಮ್ಮ ಒಂದು ಕಾಮೆಂಟ್ ಅನ್ನು ನೋಡಿ. ಮತ್ತೆ ಇದೆಲ್ಲ ನಿಮ್ಮ ಊರಿನ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಂಗೂ ನಾವು ಎಷ್ಟೋ ಜನರಿಗೆ ಸಹಾಯ ಮಾಡಬಹುದು ಅಂತ. ಮತ್ತು ಅಪ್ಡೇಟ್ ಅಲರ್ಟ್ ಕನ್ನಡ ಒಂದು ಚಾನಲ್ ನಿಮಗಾಗಿಯೇ ದಿನ ಬಳಕೆಯ ಒಂದು ಚಾನಲ್ ಆಗಿರುತ್ತೆ. ಸೊ ಮತ್ತೊಂದು ಹೊಸದಾದ ಯೋಜನೆಯ ಅಪ್ಡೇಟ್ ನಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಧನ್ಯವಾದಗಳು. ಜೈ ಕರ್ನಾಟಕ, ಜೈ ಗೃಹಲಕ್ಷ್ಮಿ.
ಇನ್ನೊಂದೇನಂತಂದ್ರೆ ಯಾವ ಒಂದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಅಂತ ನೀವು ಕೇಳಬಹುದು. ಜಿಲ್ಲೆಗಳ ಲಿಸ್ಟ್ ವಿಡಿಯೋನ ಕೆಳಗಡೆ ಲಿಂಕ್ ಅನ್ನು ಕೊಟ್ಟಿರ್ತಾನೆ. ಸೊ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಜಿಲ್ಲೆ ಅದರಲ್ಲಿ ಇದನ್ನ ಇಲ್ವಾ ಅಂತ. ಓಕೆ, ಥ್ಯಾಂಕ್ ಯು.